ಕೋಟೆ ಕನೆಕ್ಟ್ ವೀಕ್ಷಕರಿಗೆ ನಮಸ್ಕಾರ. ಬೃಹಸ್ಪತಿ ದೇವಗುರು ಗುರುವಿನ ನೇರ ಸಂಚಾರ ಮಿಥುನ ರಾಶಿಯಲ್ಲಿ ಇಷ್ಟು ದಿನ ವಕ್ರ ಸಂಚಾರ ಮಾಡ್ತಾ ಇದ್ರು. ಈಗ ನೇರ ಸಂಚಾರವನ್ನು ಮಾಡ್ತಾರೆ. ಗುರು ಅದೃಷ್ಟ, ಜ್ಞಾನ, ವಿವಾಹ, ಸಂಪತ್ತಿಗೆ ಕಾರಕ. ಈ ನೇರ ಸಂಚಾರದಿಂದ 12 ರಾಶಿಯವರಿಗೆ ಏನೆಲ್ಲ ಫಲಗಳಿವೆ? ಮೊದಲನೇದಾಗಿ ಈ ವಕ್ರ ಸಂಚಾರ ಅಂದ್ರೇನು, ನೇರ ಸಂಚಾರ ಅಂದ್ರೇನು? ಸಾಕಷ್ಟು ಬಾರಿ ಈ ಮಂತ್ಲಿ ಪ್ರಿಡಿಕ್ಷನ್ ಕೊಡಬೇಕಾದ್ರೆ ಹೇಳ್ತಾ ಇರ್ತೀವಿ, ನಿಮಗೂ ಒಂದು ಸಣ್ಣ ಗೊಂದಲ ಇರುತ್ತೆ. ಇದನ್ನು ಎಕ್ಸಾಂಪಲ್ ಸಮೇತ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಗ್ರಹಗಳು ತಾವು ಚಲಿಸುತ್ತಾ ಏನು ನಾವು ರಿವರ್ಸ್ ಗೇರ್ ಹಾಕಿ ಹಿಂದೆಗೆ ಬರ್ತೀವಲ್ಲ, ಆ ಥರ ಹಿಂದೆ ಅಂತೂ ಬರಲ್ಲ, ಅವರು ಚಲನೆ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಈಗ ನೀವು ಮತ್ತು ನಿಮ್ಮ ಸ್ನೇಹಿತ ನೀವೊಂದು ಟ್ರೈನಲ್ಲಿ ಕೂತಿದ್ದಾರೆ, ಅವರೊಂದು ಟ್ರೈನಲ್ಲಿ ಕೂತಿದ್ದಾರೆ. ಇಬ್ಬರು ಸಪ್ರೇಟ್ ಟ್ರ್ಯಾಕಲ್ಲಿ ಟ್ರೈನ್ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಅವ್ರು ಫಸ್ಟ್ ಬಿಟ್ಟಿದ್ದಾರೆ, ಅವ್ರು ಮುಂದೆ ಇದ್ದಾರೆ, ನೀವು ಹಿಂದೆಯಿಂದ ಬರ್ತಾ ಇದ್ದೀರಾ. ಈಗ ನಿಮ್ಮ ಸ್ನೇಹಿತನ ಟ್ರೈನ್ ಏನು ಹೋಗ್ತಾ ಇದೆಯಲ್ಲ, ಅದರ ಸ್ಪೀಡು ಒಂದು ಲೆವೆಲ್ಗಿದೆ, ಆ ಸ್ಪೀಡಲ್ಲೇ ಅದು ಹೋಗ್ತಾ ಇರುತ್ತೆ. ನೀವು ಹತ್ತಿರುವ ಟ್ರೈನಿನ ಸ್ಪೀಡು ಸ್ವಲ್ಪ ಜಾಸ್ತಿನೇ ಇದೆ, ಈ ಟ್ರೈನ್ಗಿಂತ ಹೆಚ್ಚು ಸ್ಪೀಡಾಗಿದೆ. ಸೊ ಹಾಗಾಗಿ ಇದು ಬರ್ತಾ 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 ಈ ಟ್ರೈನ್ ಹತ್ರ ಬರುತ್ತೆ. ಹಾಗೆ ಇದು ಪಾಸ್ ಆಗ್ತದೆ. ನೀವು ಪಾಸ್ ಆಗಬೇಕಾದ್ರೆ ತಿರುಗಿ ನೋಡಿದ್ರೆ ಈ ಟ್ರೈನು ಹಿಂದೆ ಹೋಗೋ ಥರ ಕಾಣಿಸುತ್ತೆ ನಮಗೆ. ಅಷ್ಟೇ. ಬಟ್ ಅದು ಹಿಂದೆ ಹೋಗ್ತಾ ಇರಲ್ಲ, ಅದರ ಚಲನೆ ಮುಂದೆನೇ ಇರ್ತದೆ. ಸೊ ಈ ರೀತಿ ಗ್ರಹಗಳ ಚಲನೆಯೂ ಕೂಡ ಆ ರೀತಿ ಆಗುತ್ತೆ. ಅದಕ್ಕೆ ಅದನ್ನು ವಕ್ರಗತಿ, ನೇರ ಸಂಚಾರ ಈ ಥರ ಎಲ್ಲ ಹೇಳ್ತಾರೆ. ಇಷ್ಟೇ, ಸಿಂಪಲಾಗಿ ಅರ್ಥ ಮಾಡ್ಕೊಬಿಟ್ರೆ ಬೇರೆ ಏನೂ ಇಲ್ಲ. ಈಗ ಮೊದಲನೇದಾಗಿ ಮೇಷ ಲಗ್ನ, ಮೇಷ ರಾಶಿಯವರಿಗೆ ಗುರುವಿನ ನೇರ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳಿವೆ? ಮೊದಲನೇದಾಗಿ ನೇರವಾಗಿ ಹೇಳಬೇಕು ಅಂದರೆ ಗುರುವಿನ ಆಶೀರ್ವಾದ ನಿಮಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಇದರ ಅರ್ಥ ನಿಮ್ಮ ಆದಾಯದ ಮೂಲ ಸ್ವಲ್ಪ ಹೆಚ್ಚುತ್ತೆ, ಹಣದ ಹರಿವು ಕೂಡ ಹೆಚ್ಚುತ್ತೆ. ಅದರ ಜೊತೆಗೆ ಈ ಹಿಂದೆ ಏನು ನಿಮ್ಮ ಹೊಡ ಹುಟ್ಟಿದವರ ಜೊತೆ ಸಂಬಂಧಗಳು ಹಾಳಾಗಿತ್ತಲ್ಲ, ಅದೆಲ್ಲವೂ ಸರಿ ಹೋಗುತ್ತೆ. ಸ್ಪೆಷಲಿ ಈ ಸೋದರ ಮಾವ ಅಥವಾ ಕಿರಿಯ ಸಹೋದರ, ಇಲ್ಲೇನೋ ಸ್ವಲ್ಪ ಅನಾಹುತಗಳಾಗಿತ್ತು ಅಥವಾ ಸಂಬಂಧಗಳಲ್ಲಿ ಬಿರುಕುಗಳುಂಟಾಗಿತ್ತು, ಈ ಥರದ್ದೆಲ್ಲವೂ ಸಂದರ್ಭಗಳು ಕ್ರಿಯೇಟ್ ಆಗಿತ್ತಲ್ಲ, ಅದು ಹಂತ ಹಂತವಾಗಿ ಸ್ವಲ್ಪ ನಿಧಾನವಾಗಿ ಎಲ್ಲವೂ ಸರಿ ಹೋಗುತ್ತೆ. ಮತ್ತು ನಿಮ್ಮ ಬಾಂಧವ್ಯ ಹೆಚ್ಚುತ್ತೆ. ಈಗ ನೀವು ಎಚ್ಚರಿಕೆ ತೆಗೆದುಕೊಳ್ಳಬೇಕಾಗಿರೋದು, ತುಂಬ ಆತುರತೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ತುಂಬ ಅಗ್ರೆಸಿವ್ ಆಗಿ ಮುನ್ನುಗ್ಗೋದು, ಎಲ್ಲ ವ್ಯವಹಾರಗಳಿಗೂ ಕೈ ಹಾಕೋದು, ಈ ಥರದ್ದೆಲ್ಲ ಮಾಡಬೇಡಿ. ಅದರಿಂದ ಸ್ವಲ್ಪ ಎಡವಟ್ಟುಗಳಾಗುತ್ತೆ. ಸ್ವಲ್ಪ ಆತುರತೆಯನ್ನು ಕಡಿಮೆ ಮಾಡ್ಕೊಳ್ಳಿ. ಉಳಿದಂತೆ ಈ ಬೇರೆ ಬೇರೆ ವಿಚಾರಗಳಲ್ಲಿ ಗುರುವಿನ ಅದೃಷ್ಟ ಮತ್ತು ಗುರುವಿನ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ. ಸೊ ಆತುರತೆಯನ್ನು ಕಡಿಮೆ ಮಾಡಿಕೊಂಡ್ರೆ ಅದೇ ನಿಮಗೆ ದೊಡ್ಡ ರೆಮಿಡಿ. ಈಗ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಧನಸ್ಥಾನದಲ್ಲಿ 2ನೇ ಮನೆಯಲ್ಲಿ ಈ ಒಂದು ಗುರುವಿನ ನೇರ ಸಂಚಾರ ಆಗ್ತಾ ಇದೆ. ಇದರ ಅರ್ಥ ನಿಮ್ಮ ಹಣಕಾಸಿನ ವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಆದರೆ ಅತಿಯಾಸೆ ಪಡುವಂತಹ ಸಮಯ ಇದಲ್ಲ. ನೀವು ತುಂಬ ಅತಿಯಾಸೆ ಪಟ್ಟು ಮನಿನ ಡಬಲ್ ಮಾಡ್ಕೊಳ್ತೀನಿ, ರಾತ್ರೋರಾತ್ರಿ ಶ್ರೀಮಂತನಾಗಿಬಿಡ್ತೀನಿ, ಈ ಥರದ ಆಲೋಚನೆಯಲ್ಲಿ ಮನಿನ ಎಲ್ಲೆಲ್ಲೋ ತೊಗೊಂಡೋಗಿ ಹೂಡಿಕೆ ಮಾಡಿದ್ರೆ ಡೆಫಿನೆಟ್ಲಿ ಲಾಸ್ ಆಗ್ತೀರಾ. ಅದರ ಜೊತೆಗೆ ನಿಮ್ಮ ಅಜ್ಜ ಅಜ್ಜಿ ಯಾರಿದಾರಲ್ಲ, ಸೊ ಅವ್ರ ಜೊತೆ ಎಲ್ಲ ನಿಮ್ಮ ಬಾಂಧವ್ಯ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಅವ್ರ ಜೊತೆ ಒಳ್ಳೆಯ ಸಮಯಗಳನ್ನು ಕಳಿತೀರಾ. ಈಗ ಮಿಥುನ ರಾಶಿ, ನಿಮ್ಮ ಲಗ್ನದಲ್ಲಿಯೇ ನೇರ ಸಂಚಾರ ಆಗ್ತಾ ಇದೆ. ನಾನು ಈ ಹಿಂದೆನೇ ಹೇಳಿದ್ದೀನಿ, ಲಗ್ನದಲ್ಲಿ ಗುರು ಇದ್ದಾಗ ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹಲವಾರು ಬಾಧೆಗಳು ಬರ್ತವೆ ಅಂತ. ಬಟ್ ನೇರ ಸಂಚಾರ ಆದಾಗ ನಿಮಗೊಂದು ಅವಕಾಶಗಳನ್ನು ಕೊಡ್ತಾರೆ. ನೀವು ಧರ್ಮದ ಮಾರ್ಗದಲ್ಲಿರಬೇಕು, ಶಾರ್ಟ್ಕಟ್ನ ಹುಡುಕಬಾರದು. ಹೀಗಿದ್ದಾಗ ಡೆಫಿನೆಟ್ಲಿ ಒಂದಷ್ಟು ಪಾಸಿಟಿವ್ ವಿಚಾರಗಳು ಕೂಡ ನಿಮ್ಮ ಬದುಕಿನಲ್ಲಿ ಬಂದು ಹೋಗುತ್ತೆ. ಅದು ಮದುವೆ ಇರ್ಬೋದು, ಸಂಬಂಧಗಳಲ್ಲಿ ಹೊಂದಾಣಿಕೆ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ನೀವು ಒಳ್ಳೆಯ ವಿಚಾರಗಳನ್ನು ಗಳಿಸ್ಬೋದು. ನೇರ ಸಂಚಾರದಲ್ಲಿ ಸ್ವಲ್ಪ ಧರ್ಮ ಮಾರ್ಗದಲ್ಲಿ ನಡೀರಿ, ಅಲ್ಲಿ ನಿಮಗೆ ಗುರು ನಿಮಗೆ ಒಳ್ಳೆಯ ಆಶೀರ್ವಾದವನ್ನು ಕೊಡ್ತಾರೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 12ನೇ ಮನೆ ಅಂದರೆ ಮಿಥುನ ರಾಶಿಯಲ್ಲಿ ನೇರ ಸಂಚಾರ ಆಗ್ತಾ ಇದೆ. ಸೊ ಇದರ ಅರ್ಥ ನಿಮ್ಮ ಖರ್ಚು ವೆಚ್ಚಗಳನ್ನೆಲ್ಲ ಗುರುವೇ ಕಂಟ್ರೋಲ್ ಮಾಡ್ತಾ ಇರೋದು. ಸೊ ನೀವು ಆಧ್ಯಾತ್ಮ, ದೇವಸ್ಥಾನ ಈ ಥರದ ವಿಚಾರಗಳಿಗೆ ಖರ್ಚು ಮಾಡಿದ್ರೆ ಬೇಡವಾದ ಖರ್ಚುಗಳು ಕಡಿಮೆ ಆಗುತ್ತೆ. ಹಾಗಾಗಿ ಈ ಥರದ ಖರ್ಚುಗಳಿಗೆ ಹೆಚ್ಚು ಮನಸ್ಸು ಮಾಡಬೇಕು. ಆ ಥರದ ವಿಚಾರಗಳಲ್ಲೇ ನೀವು ಹೆಚ್ಚು ತೊಡಗಿಸಿಕೊಳ್ಳಬೇಕಾದಂತಹ ಸಮಯ. ಅದೇ ರೀತಿ ಇದು ನಿಮಗೆ ವಿಪರೀತ ರಾಜಯೋಗವನ್ನು ಉಂಟು ಮಾಡುತ್ತೆ. ನಿಮ್ಮ ಎದುರಾಳಿಗಳು, ನಿಮ್ಮ ಶತ್ರುಗಳು, ಅವರ ಒಂದು ಮಿಸ್ಟೇಕ್ಸ್ ನಿಮಗೆ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ತುಂಬ ಹೋರಾಟಕ್ಕೆ ಇಳಿಬೇಡಿ, ಅವರೇ ತಾವಾಗೆ ಸೋಲ್ತಾರೆ, ಅದು ನಿಮಗೆ ಲಾಭವಾಗುತ್ತೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ವಿಷ್ಣು ಸಹಸ್ರನಾಮ ಕೇಳೋದು, ಪಠಣೆ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ಎಲ್ಲವೂ ಚೆನ್ನಾಗಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಲಾಭಸ್ಥಾನದಲ್ಲಿ ಗುರುವಿನ ನೇರ ಸಂಚಾರ ಆಗ್ತಾ ಇದೆ. ಸೊ ಇದರ ಅರ್ಥ ನೀವು ಹಳೆಯ ಮಿಸ್ಟೇಕ್ಸ್ಗಳನ್ನು,
ಹಳೆಯ ತಪ್ಪುಗಳನ್ನು, ಹಳೆಯ ಏನು ಕೆಲವು ಕೆಟ್ಟ ನಿರ್ಧಾರಗಳನ್ನೆಲ್ಲ ಸರಿ ಮಾಡಿಕೊಳ್ಳುವಂತಹ ಸಮಯ. ಅದಕ್ಕೆ ಗುರುವಿನ ಆಶೀರ್ವಾದ ಸಿಗುತ್ತೆ. ಎಲ್ಲವನ್ನು ಸರಿ ಮಾಡ್ಕೊಳ್ಳಿ, ಏನೇನು ತಪ್ಪಾಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಸಮಯ. ಹಾಗಾಗಿ ಅದ್ರ ಕಡೆನೇ ಹೆಚ್ಚು ಗಮನ ಕೊಡಬೇಕು. ಈ ಸಮಯದಲ್ಲಿ ಸದ್ಗುರುಗಳನ್ನು ಭೇಟಿ ಮಾಡೋದು, ಅವರ ಪ್ರವಚನ ಕೇಳೋದು, ಈ ಥರದ್ರಲ್ಲಿ ತೊಡಗಿಸಿಕೊಂಡ್ರೆ ಗುರುವಿನ ಆಶೀರ್ವಾದ ಇನ್ನೂ ಹೆಚ್ಚಾಗಿ ಸಿಗುತ್ತೆ. ಆ ಥರದ ಕಡೆ ಹೆಚ್ಚಿನ ಗಮನ ಕೊಡಿ. ಅದೇ ರೀತಿ ಕನ್ಯಾ ರಾಶಿಯವರಿಗೆ 10ನೇ ಮನೆಯಲ್ಲಿ ಅಂದರೆ ನಿಮ್ಮ ಕರ್ಮಸ್ಥಾನದಲ್ಲಿ ಗುರುವಿನ ನೇರ ಸಂಚಾರ ಆಗ್ತಾ ಇದೆ. ಯಾರ್ಯಾರು ಇಷ್ಟು ದಿನ ಕೆಲಸಕ್ಕಾಗಿ ಟ್ರೈ ಮಾಡ್ತಾ ಇದ್ದೀರಾ, ಕೆಲಸ ಸಿಗ್ತಾ ಇರಲಿಲ್ಲ, ಈ ನೇರ ಸಂಚಾರದಿಂದ ಕೆಲಸ ಸಿಗುವಂತಹ ಭಾಗ್ಯ ಗುರುವಿನಿಂದ ಸಿಗುತ್ತೆ. ಅದೇ ರೀತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ರಿ, ಈಗ ಅದೆಲ್ಲವೂ ಸರಿಯಾಗುವಂತಹ ಒಂದು ಕಾಲ ಬರ್ತಾ ಇದೆ. ನಿಮ್ಮ ಸಾಲಗಳು ಕಡಿಮೆ ಆಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಏಳಿಗೆಯನ್ನು ನೀವು ಕಾಣುವಂತಹ ಸಮಯ ಗುರುವಿನ ನೇರ ಸಂಚಾರದಿಂದ. ಈಗ ತುಲಾ ರಾಶಿಯವರಿಗೆ 9ನೇ ಮನೆ ಭಾಗ್ಯಸ್ಥಾನ, ನಿಮ್ಮ 3 ಮತ್ತು 6ನೇ ಮನೆಯ ಅಧಿಪತಿ 9ನೇ ಮನೆಯಲ್ಲಿ ನೇರ ಸಂಚಾರದಲ್ಲಿದ್ದಾರೆ. ಸಾಕಷ್ಟು ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಆತಂಕದಲ್ಲಿದ್ದೀರಾ, ಭಯದಲ್ಲಿದ್ದೀರಾ. ಜೊತೆಗೆ ಹಲವಾರು ಸಂಗತಿಗಳು ನಿಮ್ಮ ಪರವಾಗಿ ಆಗ್ತಾ ಇಲ್ಲ, ಏನೇನೋ ತೊಂದರೆಗಳಾಗ್ತಾ ಇದೆ. ಈಗ ನೇರ ಸಂಚಾರ ಆಗಿರೋದ್ರಿಂದ ಅದರಲ್ಲೆಲ್ಲ ಒಂದು ಸ್ವಲ್ಪ ಸಣ್ಣ ಸಣ್ಣ ಕರೆಕ್ಷನ್ಸ್ಗಳಾಗುತ್ತೆ. ನೀವು ಅಷ್ಟೇ ಸ್ವಲ್ಪ ಈ ಆಧ್ಯಾತ್ಮದ ಕಡೆ ಒಲವು ತೋರಿಸೋದು, ಆಧ್ಯಾತ್ಮ ಬುಕ್ಗಳನ್ನು ಓದೋದು, ಈ ರೀತಿ ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ತೆಗೆದುಕೊಳ್ಳುವಂತಹ ಸಮಯ. ಗುರು ಇದಕ್ಕೆ ಅವಕಾಶಗಳನ್ನು ಮಾಡಿಕೊಳ್ತಾರೆ. ಹಾಗಾಗಿ ಈ ಗುರುವಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಭೇಟಿ ಕೊಡಿ. ಅಲ್ಲಿ ನಿಮ್ಮ ಮನಸ್ಸನ್ನು ಸ್ವಲ್ಪ ಹಗುರ ಮಾಡ್ಕೊಳ್ಳಿ. ಈಗ ಆಗ್ತಾ ಇರುವ ಎಲ್ಲ ನೆಗೆಟಿವ್ ಥಿಂಗ್ಸ್ಗೆ ಡೆಫಿನೆಟ್ಲಿ ಗುರುವಿನ ನೇರ ಸಂಚಾರದಿಂದ ಸ್ವಲ್ಪ ಮಟ್ಟಿಗೆ ಹಂತವಾಗಿ ಕಡಿಮೆ ಆಗುತ್ತಾ ಬರುತ್ತೆ. 9ನೇ ಮನೆ ದೂರದ ಪ್ರಯಾಣವನ್ನು ಸೂಚಿಸುತ್ತೆ. ಹಾಗಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ಬೋದು, ದೂರದ ಊರಿನಲ್ಲಿರುವ ದೇವಸ್ಥಾನಗಳಿಗೆ, ಅಥವಾ ಕೆಲಸದ ನಿಮಿತ್ತ ದೂರದ ಊರುಗಳಿಗೆ ಹೋಗಿ ಬರಬಹುದು. ಈ ಟ್ರಾನ್ಸ್ಫರ್ ಆಗೋರಿಗೆ ಡೆಫಿನೆಟ್ಲಿ ಗುರುವಿನ ನೇರ ಸಂಚಾರದಿಂದ ನೀವು ಅಂದುಕೊಂಡಂತಹ ಜಾಗಕ್ಕೆ ಟ್ರಾನ್ಸ್ಫರ್ ಆಗಬಹುದು, ಬಡ್ತಿನೂ ಸಿಗಬಹುದು. ಓವರಾಲ್ ಇದೆಲ್ಲವೂ ಇದೆ. ಬಟ್ ನೀವು ಸ್ವಲ್ಪ ಬುಕ್ಸ್ಗಳನ್ನು ಚೆನ್ನಾಗಿ ಓದಬೇಕು, ಜ್ಞಾನಾರ್ಜನೆಯನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಗುರುಗಳು ಈಗ ಸಪೋರ್ಟ್ ಮಾಡ್ತಾರೆ. ಸೊ ಆ ಥರದ್ರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಈಗ ವೃಶ್ಚಿಕ ರಾಶಿಯವರಿಗೆ 8ನೇ ಮನೆಯಲ್ಲಿ ಗುರುವಿನ ನೇರ ಸಂಚಾರ ಆಗ್ತಾ ಇದೆ. ಇದರ ಅರ್ಥ ನೀವೇನೇನು ಕಳ್ಕೊಂಡಿದ್ರಲ್ಲ ಅದೆಲ್ಲ ಮತ್ತೆ ವಾಪಸ್ ಸಿಗುತ್ತೆ. ಅದು ಸಂಬಂಧಗಳಿರ್ಬೋದು, ಆಸ್ತಿಗಳಿರ್ಬೋದು, ಇನ್ನು ಏನೇನು ಕಳ್ಕೊಂಡಿರ್ತೀರ ಅದೆಲ್ಲವೂ ನಿಮಗೆ ಮರಳಿ ವಾಪಸ್ ಬರುತ್ತೆ. ಬಟ್ 8ನೇ ಮನೆಯಲ್ಲಿ ಗುರು ಸಂಚಾರವಿದ್ದಾಗ ನೀವೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಬೇಕು. ಜ್ಯೋತಿಷ್ಯರಿರ್ತಾರೆ, ವೈದ್ಯರಿರ್ತಾರೆ. ಸೊ ಹೀಗೆ ಯಾವುದು ವಿಚಾರದಲ್ಲಿ ಯಾರು ನುರಿತರಿರ್ತಾರೋ ಅವರನ್ನು ಭೇಟಿ ಮಾಡಿ, ಸೊ ಅವರಿಂದ ಸಲಹೆಯನ್ನು ಪಡೆದುಕೊಂಡು ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಅದನ್ನೇ ಗುರು ಅಷ್ಟಮದಲ್ಲಿ ಕೂತ್ಕೊಂಡು ಎಲ್ಲರಿಗೂ ಹೇಳ್ತಾ ಇರೋದು. ವೃಶ್ಚಿಕ ರಾಶಿಯವರು ಇದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ನಿಮ್ಮ ಯಾರು ನುರಿತರಿದ್ದಾರೆ ಅವ್ರ ಹತ್ರ ಸ್ವಲ್ಪ ಸಲಹೆಗಳನ್ನು ತೆಗೆದುಕೊಳ್ಳಿ. ಈಗ ಧನುಸು ಲಗ್ನ, ಧನುಸು ರಾಶಿಯವರಿಗೆ 7ನೇ ಮನೆ ಕಳತ್ರ ಸ್ಥಾನ, ಪಾಲುದಾರಿಕೆಯ ಸ್ಥಾನ. ಇಲ್ಲಿ ಗುರುವಿನ ನೇರ ಸಂಚಾರ. ಸೊ ನಿಮ್ಮ ವೈವಾಹಿಕ ಜೀವನದಲ್ಲಿ ಗೊಂದಲಗಳಿತ್ತು, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಗೊಂದಲಗಳಿತ್ತು, ಅದೆಲ್ಲವೂ ಇವಾಗ ನಿವಾರಣೆ ಆಗುತ್ತೆ. ಒಂದು ಸ್ಥಿರತೆಯನ್ನು ಕಂಡುಕೊಳ್ಳುತ್ತೀರಾ. ಸೊ ಅದರ ಜೊತೆಗೆ ಸಮಾಜದಲ್ಲಿ ಗೌರವ, ಮನ್ನಣೆ, ಜೊತೆಗೆ ನಿಮ್ಮ ವರ್ಚಸ್ಸು ಹೆಚ್ಚುತ್ತೆ. ಇದೆಲ್ಲವೂ ಗುರುವಿನ ಆಶೀರ್ವಾದದಿಂದ ಸಿಗುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಈಗ ಮಕರ ಲಗ್ನ, ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಆಗ್ತಾ ಇದೆ. ಈ ಉದ್ಯೋಗ ಕ್ಷೇತ್ರ, ಸೇವಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದೀರಾ ನಿಮಗೆ ಒಳ್ಳೊಳ್ಳೆಯ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುತ್ತದೆ. ಅದರ ಜೊತೆಗೆ ವಿದೇಶಿ ವೀಸಾ, ಇಲ್ಲೇನಾದರೂ ಸಮಸ್ಯೆಗಳಿದ್ದರೆ ಅದೆಲ್ಲವೂ ನಿವಾರಣೆ ಆಗುತ್ತೆ. ಗುರು 6ನೇ ಮನೆಯಲ್ಲಿದ್ದಾಗ ಸಾಲ ಮಾಡಬಾರದು, ಸಾಲ ಮಾಡಲಿಕ್ಕೆ ಮುನ್ನಾಗಬೇಡಿ. ಸೊ ಸಾಲವನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಸಾಲ ಮಾಡೋದಕ್ಕೆ ಮುಂದಾಗಬೇಡಿ. ಅದರ ಜೊತೆ ನಿಮ್ಮ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನ ಕೊಡಬೇಕು. 6ನೇ ಮನೆಯಲ್ಲಿ ಗುರು ಸಂಚಾರ ಆದಾಗ ಸ್ವಲ್ಪ ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅದೇ ರೀತಿ ಈ ಡಯಾಬಿಟಿಸ್, ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ನೀವು ಸ್ವಲ್ಪ ಫುಡ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ, ಮೆಡಿಕೇಷನ್ಸ್ ಕಡೆ ಜಾಸ್ತಿ ಗಮನ ಕೊಟ್ಟಿದ್ರೆ ಡೆಫಿನೆಟ್ಲಿ ಈ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನೀವು ಬಗೆಹರಿಸ್ಕೊಳ್ತೀರಾ ಗುರುವಿನ ಒಂದು ನೇರ ದೃಷ್ಟಿಯಿಂದ. ಈಗ ಕುಂಭ ಲಗ್ನ, ಕುಂಭ ರಾಶಿಯವರಿಗೆ 5ನೇ ಮನೆಯಲ್ಲಿ ನೇರ ಸಂಚಾರ ಆಗ್ತಾ ಇದೆ. ಸ್ವಲ್ಪ ಮನಸ್ಸು ಶಾಂತಗೊಳ್ಳುವಂತಹ ಸಮಯ, ನೆಮ್ಮದಿ ಸಿಗುವಂತಹ ಸಮಯ. ಇದರ ಜೊತೆಗೆ ನೀವು ಒಂದಷ್ಟು ಹಣಗಳನ್ನು ಈಗ ಆಲ್ರೆಡಿ ಕಳ್ಕೊಬಿಟ್ಟಿರ್ತೀರ. ಇದು ನಿಮಗೆ ಒಂದು 3-4 ತಿಂಗಳ ನಂತರ ಡೆಫಿನೆಟ್ಲಿ ಯಾವುದಾದ್ರೂ ಒಂದು ಲಾಭದ ಮುಖಾಂತರ ನಿಮ್ಮ ಬಂದು ಸೇರುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ಸಮಾಧಾನದಿಂದ ಇರಿ. ಗುರುವಿನ ನೇರ ಸಂಚಾರ ಡೆಫಿನೆಟ್ಲಿ ನಿಮಗೆ ಒಳ್ಳೆಯ ಆಶೀರ್ವಾದವನ್ನು ಕೊಡ್ತಾ ಇದೆ. ಬಟ್ ಈ ಹೊರಗಡೆ ಊಟ ಮಾಡೋದು ಅಥವಾ ಜಂಕ್ ಫುಡ್ ಕಡೆ
ಹೆಚ್ಚು ಆಕರ್ಷಣೆಗೊಳಗಾಗೋದು ಇದನ್ನೆಲ್ಲ ಕಡಿಮೆ ಮಾಡಿ. ಯಾಕೆಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಗ್ಯಾಸ್ಟ್ರಿಕ್, ಈ ಹೊಟ್ಟೆಯಲ್ಲಿ ಹುಣ್ಣು, ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಗುರುವಿನ ಈ ನೇರ ಸಂಚಾರದಿಂದ. ಅಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು. ಎಸ್, ಈಗ ಮೀನ ಲಗ್ನ ಮೀನ ರಾಶಿಯವರಿಗೆ 4ನೇ ಮನೆಯಲ್ಲಿ ಗುರುವಿನ ನೇರ ಸಂಚಾರ ಆಗ್ತಾ ಇದೆ. 4ನೇ ಮನೆ ತಾಯಿ, ವಾಹನ, ಮನೆ, ಸುಖಸ್ಥಾನ. ಸೊ ಈಗ ನಿಮಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುವಂತಹ ಕಾಲ. ಡೆಫಿನೆಟ್ಲಿ ಅದು ಸ್ವಲ್ಪ ಟಫ್ಫೇ. ಏನಕ್ಕೆ ಅಂದರೆ 4ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಿದ್ದಾಗ ಹೊರಗಡೆ ಎಲ್ಲವೂ ಚೆನ್ನಾಗಿರುತ್ತೆ, ಬಟ್ ಮನೆ ಒಳಗಡೆ ಏನೂ ಚೆನ್ನಾಗಿರಲ್ಲ. ಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ನಿಮಗೆ ಹಲವಾರು ತೊಂದರೆಗಳು ಎದುರಾಗಿತ್ತು. ನಿಮ್ಮ ಲ್ಯಾಪ್ಟಾಪ್ ಕೈ ಕೊಡ್ತಾಯಿತ್ತು, ಮನೆಯಲ್ಲಿ ವಾತಾವರಣ ಸರಿ ಇರಲಿಲ್ಲ, ಇದೆಲ್ಲವೂ ಆಗ್ತಾಯಿತ್ತು. ಈಗ ಹಂತ ಹಂತವಾಗಿ ಅದು ಎಲ್ಲವೂ ಸರಿ ಹೋಗುವಂತಹ ಸಮಯ. ಅದೇ ರೀತಿ ಈ ವಾಸ್ತು ಏನು ಎಕ್ಸ್ಪರ್ಟ್ ಇದ್ದೀರಾ, ನಿಮಗೆ ಹಲವಾರು ಅವಕಾಶಗಳು ಹುಡ್ಕೊಂಡು ಬರುತ್ತೆ. ಹಲವಾರು ಮನೆಗಳಿಗೆ ಹೋಗಿ ಅವರ ವಾಸ್ತುಗಳನ್ನು ಸರಿ ಮಾಡ್ತೀರಾ, ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ವರೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ತಾಯಿಯ ಜೊತೆ ಏನು ಸಂಬಂಧಗಳು ಹಾಳಾಗಿತ್ತು, ಈಗ ಅದು ಸುಧಾರಿಸುತ್ತೆ. ಓವರಾಲ್ 4ನೇ ಮನೆಗೆ ಸಂಬಂಧಪಟ್ಟಂತೆ ಹಂತ ಹಂತವಾಗಿ ಸ್ವಲ್ಪ ಬದಲಾವಣೆಗಳನ್ನು ಕಾಣುವಂತಹ ಸಮಯ ಮೀನ ಲಗ್ನ ಮೀನ ರಾಶಿಯವರಿಗೆ. ಎಸ್, ಗುರುವಿನ ಈ ಒಂದು ನೇರ ಸಂಚಾರದಿಂದ ಹಲವಾರು ಬದಲಾವಣೆಗಳು ಖಂಡಿತ 12 ರಾಶಿಯವರೆಗೂ 12 ಲಗ್ನದವರೆಗೂ ಖಂಡಿತ ಇದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ, ಗುರುವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ರೀಲ್ಸಲ್ಲಿ ನಿಮಗೆ ಒಂದಷ್ಟು ಅಪ್ಡೇಟ್ಗಳನ್ನು ಕೊಡ್ತೀನಿ. ನನ್ನ ಶಾರ್ಟ್ಸ್ ವೀಡಿಯೋಸ್ಗಳನ್ನ ಫಾಲೋ ಮಾಡಿ. ಯಾವ ಗ್ರಹಗಳನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅದು ಪ್ರಾಕ್ಟಿಕಲ್. ನೀವೆಲ್ಲ ಹೇಗೆ ಅಂದರೆ ಮನೆಗೆ ಹತ್ತನ್ಬಿಡಿ, ಮನೇಲಿ ಕೂತ್ಕೊಂಡು ಇದು ಮಾಡಿಬಿಡಿ, ನಿಮಗೆ ಹಣ ಬರುತ್ತೆ, ಐಶ್ವರ್ಯ ಬರುತ್ತೆ, ಸಾಲ ತೀರುತ್ತೆ ಅಂದರೆ ನೀವೆಲ್ಲ ತಗೊಬಂದು ಮಾಡ್ತೀರಾ, ಏನೂ ಆಗಲ್ಲ. ಆ ರೀತಿ ಏನೋ ಪರಿಹಾರಗಳಾಗಿದ್ದಿದ್ರೆ ದುಡ್ಡಿರೋರೆಲ್ಲ ಒಬ್ಬೊಬ್ಬ ಗುರುಜಿಯನ್ನು 2 ಲಕ್ಷ ಕೊಟ್ಬಿಟ್ಟು ಸಂಬಳ ಕೊಟ್ಬಿಟ್ಟು ಅವ್ರ ಮನೇಲಿ ಇರಿಸ್ಕೊಳ್ಳೋರು. ಏನಕ್ಕೆ ಅಂದರೆ, ನೀವು ನೋಡಪ್ಪ ನನಗೆ ಬರೀ ಪರಿಹಾರಗಳನ್ನು ಹೇಳು, ನಾನು ಸಾಕಷ್ಟು ದುಡ್ಡು ಮಾಡ್ಕೊಳ್ತೀನಿ, ನಿನ್ಗೆ 2 ಲಕ್ಷ ಕೊಡೋದ್ರಲ್ಲೇನು ನನಗೇನು ಇದಾಗಲ್ಲ ಅಂಥೇಳಿ ದುಡ್ಡಿರೋ ಮಹಾನೀಯರೆಲ್ಲ ಒಬ್ಬೊಬ್ಬ ಗುರುಜಿಯನ್ನು ಅವ್ರವ್ರ ಮನೇಲಿ ಇಟ್ಕೊಬಿಟ್ಟಿರೋರು. ಸೊ ಪರಿಹಾರಗಳು ಅಂದ್ರೆ ಆಗಲ್ಲ. ಏನಕ್ಕೆ ಅಂದರೆ, ನಮ್ಮ ಋಣ ಏನಿದೆ, ನಮ್ಮ ಕರ್ಮಗಳೇನಿದೆ ಅದನ್ನು ನಾವು ಅನುಭವಿಸಲೇಬೇಕು. ನಮ್ಮ ಕರ್ಮಗಳಲ್ಲಿ ದೇವರು ಕೂಡ ಭಾಗಿಯಾಗಲ್ಲ. ಪೂಜೆ ಪುನಸ್ಕಾರಗಳು ಬರುವಂತಹ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಮ್ಮ ದೇಹಕ್ಕೆ ಚೈತನ್ಯ, ಮನಸ್ಸಿಗೆ ಒಂದು ಶಕ್ತಿ, ಎಲ್ಲವನ್ನು ಕೊಡೋದಕ್ಕೆ ಈ ಪೂಜೆ ಪುನಸ್ಕಾರ ಮಂತ್ರಗಳು ಯಂತ್ರಗಳು ಬೇಕೇ ಹೊರತು ನಮ್ಮ ಬದುಕನ್ನು ಅವು ಉಲ್ಟಾ ಮಾಡಿಬಿಡಲ್ಲ. ಸೊ ನಮಗೆ ದಶಾಭುಕ್ತಿಗಳು ಬರಬೇಕು, ಗ್ರಹಗಳ ಬದಲಾವಣೆಗಳಾಗಬೇಕು, ನಮ್ಮ ಜಾತಕ ಸಪೋರ್ಟ್ ಮಾಡಬೇಕು. ಆಗ ನಾವು ಮಾಡಿಕೊಳ್ಳುವಂತಹ ಪರಿಹಾರಗಳು ನಮಗೆ ಹೆಚ್ಚು ಬಲವನ್ನು ಕೊಡ್ತವೆ. ಅದನ್ನು ಬಿಟ್ಬಿಟ್ಟು ಯಾರೋ ಏನೋ ಹೇಳಿದ್ರು, ನಾನು ಮಾಡಿದೆ ಆದರೂ ನನಗೆ ಹಣ ಬರ್ತಾ ಇಲ್ಲ, ನನ್ನ ಸಾಲ ತೀರ್ತಾ ಇಲ್ಲ, ನಾನು ಮನೆ ಕಟ್ತಾ ಇಲ್ಲ, ನನ್ನ ಆರೋಗ್ಯ ಸರಿಯಾಗ್ತಾ ಇಲ್ಲ. ಸೊ ಎಷ್ಟು ಜನ ಎಷ್ಟು ಪರಿಹಾರಗಳನ್ನು ಹೇಳಿದ್ದೀರಾ, ಎಷ್ಟು ಪರಿಹಾರಗಳನ್ನು ನೀವು ಮಾಡಿದ್ದೀರಾ, ಎಲ್ಲವೂ ಸರಿ ಹೋಯ್ತಾ? ಹಾಗಾದರೆ ಆ ಥರ ಅಲ್ಲ. ಜೀವನವನ್ನು ಪ್ರಾಕ್ಟಿಕಲಾಗಿ ನೋಡಿ, ಗ್ರಹಗಳನ್ನು ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೊಳ್ಳಿ, ಜ್ಯೋತಿಷ್ಯವನ್ನು ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ. ಸೊ ಗ್ರಹಗಳನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಪ್ರಾಕ್ಟಿಕಲಾಗಿ ನಾವೇ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು ಮನೆಯಲ್ಲಿ, ನಮ್ಮಲ್ಲಿ. ಸೊ ಬದಲಾವಣೆಗಳನ್ನು ಮಾಡಿಕೊಂಡಾಗ ಡೆಫಿನೆಟ್ಲಿ ನಾವು ಆ ಗ್ರಹಗಳನ್ನು ಏನೋ ಒಂದು ರೀತಿ ಬಲ ಸಿಕ್ಕುವ ಹಾಗೆ ಮಾಡ್ಕೊಳ್ತೀವಿ. ಅದು ಬರೀ ಪೂಜೆ ಪುನಸ್ಕಾರ ಅದರಿಂದ ಅಲ್ಲ, ಒಂದಷ್ಟು ಪ್ರಾಕ್ಟಿಕಲ್ ರೆಮಿಡೀಸ್ಗಳಿವೆ, ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಕೋಟೆ ಕನೆಕ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.